ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಜೂನ್ ತಿಂಗಳ 27ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿ 13ನೇ ದಿನ. ಈ ದಿನ ರಾತ್ರಿ 12 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 50 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 38 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಅಪರಾಹ್ನ 3 ಗಂಟೆ 38 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 18 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 7 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಮತ್ತೆ ಲೇವಾದೇವಿ ವ್ಯವಹಾರ ಮಾಡುವಂಥವರೆಲ್ಲರೂ ಕೂಡ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಇಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆಗಲಿ. ಈ ವ್ಯಾಪಾರಿ ಸಂಬಂಧವಾದಂಥ ನಿಮ್ಮ ಪ್ರಯಾಣ ಈ ಸಮಯದಲ್ಲಿ ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 53 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಇಲ್ಲಿ ಸ್ಥಿರ ಅಂದರೆ ಶಾಶ್ವತವಾದಂತಹ ಫಲಿತಾಂಶಗಳನ್ನು ತಂದುಕೊಡುವಂಥ ದಿನ ಇದು. ಹಾಗಾಗಿ ನಾವು ಮಾಡುವಂಥ ಕರ್ಮ, ನಮ್ಮ ಶ್ರಮ, ನಮ್ಮ ಉದ್ಯೋಗ, ನಮ್ಮ ವೃತ್ತಿಯ ಮೂಲ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನಾದ್ದರಿಂದ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಆದರೆ ಫಲಿತಾಂಶಗಳು ಬಂದಾಗ ಅದು ಉತ್ತಮವಾದಂತಹ ಫಲಿತಾಂಶ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲೂ ಶಾಶ್ವತವಾದಂತಹ ಫಲಿತಾಂಶ. ಒಂದೆರಡು ದಿನಕ್ಕೆ
ಅನುಭವಿಸುವಂತಹ ಫಲಗಳಲ್ಲ ಇದು. ಬಹುದಿನಗಳವರೆಗೂ ಕೂಡ ನಾವು ಈ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಕೆಲವರು ಜ್ಞಾನ ಸಂಪಾದನೆ ಮಾಡ್ಕೊಳ್ತಾರೆ, ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯುವಂಥದ್ದು. ಆಧ್ಯಾತ್ಮಿಕ ಸಾಧನೆ ಬಹಳ ದೊಡ್ಡ ಸಾಧನೆ ಇದು. ಏಕೆಂದರೆ ಈ ಒಂದು ಜ್ಞಾನ ಸಂಪಾದನೆ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನ ಅಂತಹ ಒಂದು ಜ್ಞಾನ ಸಂಪಾದನೆಗೆ, ಆಧ್ಯಾತ್ಮಿಕ ವಿಚಾರದಲ್ಲಿ ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಆದರೆ ಈ ದಿನ ಕೆಲಸಗಳು ನಿಧಾನ ಆಗೋದ್ರಿಂದ ನಮಗೆ ತುಂಬ ತಾಳ್ಮೆ ಬೇಕು, ಸಹನೆ ಬೇಕು. ಹಾಗಾಗಿ ಯಾರು ನಿಧಾನಗತಿಯಲ್ಲಾದರೂ ಕೂಡ ಸಹನೆಯಿಂದ, ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮಾಡ್ತಾರೆ, ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ ಈ ದಿನ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:34 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 2:40 3:50 ಹಾಗೆ ರಾತ್ರಿ 9:50 ರಾತ್ರಿ 10:40 ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರ ಇದೆ, ಇದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ಈಗಾಗಲೇ ಹೇಳಿದಾಗೆ ಶನಿ ನಿಧಾನಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ನಿಧಾನ ಆಗುತ್ತೆ. ಅದರಿಂದ ಬರುವಂತಹ ಫಲಿತಾಂಶಗಳು ಇನ್ನೂ ನಿಧಾನ ಆಗುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಈ ದಿನ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:24 ಬೆಳಿಗ್ಗೆ 6:34 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:40 ಹಾಗೆ ರಾತ್ರಿ 8:59 ರಾತ್ರಿ 9:50 ಶನಿಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಇದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಶನಿವಾರದ ದಿನ ರವಿ ಹೋರ, ರವಿವಾರದ ದಿನ ಶನಿ ಹೋರ ಚೆನ್ನಾಗಿರಲ್ಲ, ಇದನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ರವಿ ಹೋರಾದಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗಲ್ಲ. ಅದಕ್ಕಾಗಿ ರಾಜಕಾರಣಿಗಳಾಗ್ಲಿ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಾಗ್ಲಿ ಹೊಸ ಚಟುವಟಿಕೆಗಳನ್ನ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಆದಷ್ಟು ಮುಂದೂಡುವಂಥದ್ದು ಉತ್ತಮ, ಈ ರವಿ ಹೋರಾದಲ್ಲಿ ಏನಾದರೂ ಆರಂಭ ಆಗುವಂತಹ ಸೂಚನೆಗಳಿದ್ರೆ. ಹಾಗೆ ಈ ದಿನ ನಿಮ್ಮ ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ, ಜೊತೆಗೆ ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಕೂಡ ಆದಷ್ಟು ರವಿ ಹೋರಾದಲ್ಲಿ ತಟಸ್ಥರಾಗುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:53 ಬೆಳಿಗ್ಗೆ 10:02 ಇನ್ನು ಅಪರಾಹ್ನ 4:59 ಸಂಜೆ 6:11 ಇನ್ನು ರಾತ್ರಿ 11:31 ರಾತ್ರಿ 12:21 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಈ ಕುಜ ಹೋರ ಇದೆಯಲ್ಲ, ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ. ಏಕೆಂದರೆ ನಿಮ್ಮ ಪ್ರಯತ್ನಗಳು ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳನ್ನು ನೀಡಲ್ಲ. ಹಾಗಾಗಿ ನಿಮ್ಮ ಅಟೆಂಪ್ಟ್ ಏನಿದೆ, ನಿಮ್ಮ ಪ್ರಯತ್ನ ಏನಿದೆ ಅದು ಫೇಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಕುಜ ಹೋರಾದಲ್ಲಿ ಈ ಸಾಹಸ ಕೆಲಸಗಳನ್ನು ಮಾಡುವಂತಹ ಇಲಾಖೆಯವರು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರಲಿ, ಗೃಹ ರಕ್ಷಕ ದಳ ಇರಲಿ, ಇಲ್ಲಿ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವರು ಸ್ವಲ್ಪ ಈ ಕುಜ ಹೋರಾದಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮ್ಮ ಅಂಥ ಒಂದು ಸಂದರ್ಭದಲ್ಲಿ ಮಾಡುವಂತಹ ಪ್ರಯತ್ನದಿಂದ ನಿಮಗೆ ಅನಾನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವಾಯ್ಡ್ ಮಾಡ್ಕೊಳ್ಳಿ. ಈ ದಿನ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 8:53 ಇನ್ನು ಅಪರಾಹ್ನ 3:50 ಅಪರಾಹ್ನ 4:59 ಹಾಗೆ ರಾತ್ರಿ 10:40 ರಾತ್ರಿ
11:31 ಕುಜಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಯನ್ನ, ನಿಮ್ಮ ಪ್ರಯಾಣವನ್ನ ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರ ಯಾವುದು, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಈ ಎಲ್ಲ ಮಾಹಿತಿಗಳು ಕೂಡ ಪಂಚಾಂಗದಲ್ಲಿ ಸಿಕ್ಕತ್ತೆ. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಕಾರ್ಯಸಿದ್ಧಿ ಉಂಟಾಗುತ್ತೆ. ನಿಮಗೆ ಎಲ್ಲ ವಿಧದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ಈ ನಕ್ಷತ್ರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ನಾವು ಜನಿಸಿದಂತಹ ರಾಶಿ ಯಾವುದು, ನಕ್ಷತ್ರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡ ಮೇಲೆ ಅದರಲ್ಲಿ ನಕ್ಷತ್ರ ದೋಷಗಳಿದೆಯೇ ಅನ್ನುವಂಥ ವಿಚಾರ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತೆ. ಅದರಲ್ಲಿ ಈ ದಿನ ನಾವು ತಿಳ್ಕೊಳ್ಳುವಂಥ ಒಂದು ಮಹತ್ವದ ವಿಚಾರ ಅಂತ ಹೇಳಿದ್ರೆ ಏಕನಕ್ಷತ್ರ ಜನನ ದೋಷ. ಇಲ್ಲಿ ಒಂದೇ ಕುಟುಂಬದಲ್ಲಿ ಇರುವಂಥ ತಂದೆ, ತಾಯಿ, ಸಹೋದರ, ಸಹೋದರಿಯರು, ಮಕ್ಕಳು, ಹೀಗೆ ಎಲ್ಲಾ ಸದಸ್ಯರ ಜನ್ಮ ನಕ್ಷತ್ರಗಳು ಒಂದೇ ಆಗಿದ್ದು ಪುನಃ ಅದೇ ನಕ್ಷತ್ರದಲ್ಲಿ ಅದೇ ಕುಟುಂಬದಲ್ಲಿ ಇನ್ನೊಂದು ಮಗುವಿನ ಜನನ ಆದ್ರೆ ಅಲ್ಲಿ ಏಕನಕ್ಷತ್ರ ಜನನ ದೋಷ ಉಂಟಾಗುತ್ತೆ. ಅಂದ್ರೆ ಒಂದು ನಕ್ಷತ್ರದಲ್ಲಿ ಜನ್ಮ ನಕ್ಷತ್ರ ಯಾವುದಿದೆಯೋ ಅದರಲ್ಲಿ ಒಂದರ ನಂತರ ಒಂದರಂತೆ ಜನನಗಳು ಸಂಭವಿಸಿದಾಗ ಏಕನಕ್ಷತ್ರ ದೋಷ ಸೃಷ್ಟಿಯಾಗುತ್ತೆ. ಈ ದೋಷ ಅತ್ಯಂತ ಕಿರಿಯ ಜನನ ಯಾರದಾಗಿದೆ ಅವರ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಕುಟುಂಬ ಸದಸ್ಯರೆಲ್ಲರಿಗೂ ಕೂಡ ಕಷ್ಟಕಾಲ ಬಂದ್ರೆ ಒಂದೇ ಬಾರಿಗೆ ಬರುತ್ತೆ. ಅಲ್ಲದೆ ಯಾರೊಬ್ಬರ ಆಯುರ್ಭಾಗ ಏನಿದೆ ಅದು ಈ ಒಂದು ಏಕನಕ್ಷತ್ರ ಜನನ ದೋಷದಿಂದ ಮೊಟುಕಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಏಕನಕ್ಷತ್ರ ಜನನ ದೋಷ ಏನಿದೆ ಅದನ್ನ ಬಹಳ ಸೂಕ್ತವಾಗಿ ಪರಿಹಾರ ಮಾಡಿಕೊಳ್ಬೇಕು. ಇಲ್ಲಿ ಈ ಏಕನಕ್ಷತ್ರ ಜನನ ದೋಷ ಕಂಡುಹಿಡಿಯುವಂತಹ ಸಂದರ್ಭದಲ್ಲಿ ಎಲ್ಲ ಸದಸ್ಯರ ಈ ಜನ್ಮ ನಕ್ಷತ್ರವನ್ನ ನೋಡಬೇಕು. ಅದು ಒಂದೇ ಆಗಿರುತ್ತೆ. ಜೊತೆಗೆ ಎರಡು ಸದಸ್ಯರು ಒಂದೇ ನಕ್ಷತ್ರ ಪಾದವನ್ನ ಹೊಂದಿದ್ರೆ, ಅಂದ್ರೆ ಪ್ರತಿ ನಕ್ಷತ್ರ 4 ಪಾದಗಳನ್ನು ಹೊಂದಿದೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಅದರಲ್ಲಿ ಇಬ್ಬರು ಸದಸ್ಯರು ಒಂದೇ ನಕ್ಷತ್ರದ ಒಂದೇ ಪಾದವನ್ನು ಹೊಂದಿದ್ರೆ ಅದರಲ್ಲಿ ಯಾರು ಕಿರಿಯರಿರ್ತಾರೆ ಅವರು ಅನಾರೋಗ್ಯದಿಂದ ಬಳಲ್ತಾರೆ. ಇನ್ನು ಇಬ್ಬರು ನಕ್ಷತ್ರವನ್ನು ಮಾತ್ರ ಹಂಚಿಕೊಂಡು ವಿಭಿನ್ನ ಪಾದಗಳನ್ನು ಹೊಂದಿದ್ರೆ ಹಿರಿಯ ಸದಸ್ಯರು ಈ ಸಂಪತ್ತಿನ ನಷ್ಟವನ್ನ ಅನುಭವಿಸ್ತಾರೆ. ಹಾಗಾಗಿ ಇಲ್ಲಿ ನಕ್ಷತ್ರಗಳು ಒಂದೇ ಆಗಿದ್ದು ಪಾದಗಳು ವಿಭಿನ್ನ ಆಗಿದ್ರೂ ಕೂಡ ಅದು ಜನನ ದೋಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಏಕನಕ್ಷತ್ರ ಜನನ ದೋಷ ಏನಿದೆ ಅದು ಕುಟುಂಬದ ಕಿರಿಯ ಸದಸ್ಯರ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. ಬೇಗ ಅಫೆಕ್ಟ್ ಆಗುವಂಥವರು ಈ ಕಿರಿಯ ಸದಸ್ಯರು. ಅದಕ್ಕಾಗಿನೇ ಈ ಏಕನಕ್ಷತ್ರ ಜನನ ಏನಿದೆ ಅದರ ದೋಷವನ್ನ ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು. ಅದರಲ್ಲೂ ನವಜಾತ ಶಿಶುವಿಗೆ ತಾರಾಬಲ, ಚಂದ್ರಬಲ ಇರುವಂತಹ ಶುಭ ದಿನದಂದು ಶಾಂತಿ ಕರ್ಮಾಚರಣೆಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ಮನೆಯ ಪೂರ್ವ ಅಥವಾ ಉತ್ತರ ಭಾಗದಲ್ಲಿ ಶುಭ್ರಗೊಳಿಸಿದ ಸ್ಥಳದ ಮೇಲೆ ರಂಗವಲ್ಲಿಯನ್ನ ಇಟ್ಟು ಪೀಠ ಸ್ಥಾಪನೆ ಮಾಡಿ ಅದರ ಮೇಲೆ ನಕ್ಷತ್ರ ದೇವತೆಗಳನ್ನಾಗ್ಲಿ ಅಥವಾ ತತ್ಸಂಬಂಧಿತವಾದಂತಹ ಕಲಶಗಳನ್ನಾಗ್ಲಿ ಸ್ಥಾಪನೆ ಮಾಡಿ ವಸ್ತ್ರಾದಿಗಳನ್ನ ಪುಷ್ಪ ಮಾಲಿಕೆಗಳಿಂದ ಶೃಂಗಾರವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಆ ನಕ್ಷತ್ರವನ್ನು ಆವಾಹನೆ ಮಾಡಬೇಕು. ಮತ್ತೆ ಹೋಮಕುಂಡದಲ್ಲಿ ಮಂತ್ರೋಕ್ತದಿಂದ ಅಗ್ನಿಯನ್ನ ಜ್ವಲಿಸಿ ಅಗ್ನಿಮುಖ ಪ್ರಯೋಗಗಳಿಂದ ನಕ್ಷತ್ರ ಮಂತ್ರ, ನಕ್ಷತ್ರ ದೇವತಾ ಮಂತ್ರಗಳನ್ನ ಹೇಳಿ ತಿಲಾಜ್ಯ ಸಮಿತ್ತಗಳಿಂದ ಹೋಮವನ್ನ ಮಾಡಬೇಕು. ನಂತರ ಪೂರ್ಣಾಹುತಿಯನ್ನ ಮಾಡಬೇಕು. ಇಲ್ಲಿ ಕಲಶದ ಪುಣ್ಯ ಜಲವನ್ನ ಕುಟುಂಬ ಸದಸ್ಯರ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ದಶಶಾಂತಿ ಮಂತ್ರಗಳು, ಶಾಂತಿ ಸೂಕ್ತ ಪಾರಾಯಣಗಳು ಇವುಗಳನ್ನ ಆ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಇನ್ನು ಮನೆಯ ಯಜಮಾನ ಶಾಂತಿ ಕರ್ಮಾಚರಣೆಗೆ ಬಂದಿರುವಂಥವ್ರಿಗೆ ಭೋಜನವನ್ನ ಮಾಡಿಸ್ಬೇಕು. ನಕ್ಷತ್ರಾಧಿಪತಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನ, ವಸ್ತ್ರದಾನವನ್ನ, ಶಕ್ತಿಗೆ ಲೋಪವಿಲ್ಲದಂತೆ ದಕ್ಷಿಣೆಗಳನ್ನ ಕೊಟ್ಟು ನಮಸ್ಕಾರವನ್ನ ಮಾಡಬೇಕು. ಅದರಿಂದ ಮಂತ್ರಪೂರ್ವಕ ಶುಭ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು. ಹಾಗಾಗಿನೇ ಇಲ್ಲಿ ಈ ಏಕ ನಕ್ಷತ್ರ ದೋಷ ಏನಿದೆ ಅದು 2 ಅಥವಾ ಹೆಚ್ಚಿನ ಕುಟುಂಬ ಸದಸ್ಯರು ಒಂದೇ ನಕ್ಷತ್ರದಲ್ಲಿ ಪರಸ್ಪರ ಅಕ್ಕಪಕ್ಕದಲ್ಲಿ ಅನುಕ್ರಮವಾಗಿ ಜನಿಸಿದಾಗ ಮತ್ತೆ ನಡುವೆ ಯಾವುದೇ ಜನನ ಸಂಭವಿಸದೆ ಇದ್ದಾಗ ಈ ಜನನ ದೋಷ ಸಂಭವಿಸುತ್ತೆ. ಹಾಗಾಗಿ ಇನ್ನು ಸುಲಭವಾಗಿ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ
ತಂದೆಯ ನಕ್ಷತ್ರದಲ್ಲಿ ಜನಿಸಿದಂತಹ ಮಗ ಏಕ ನಕ್ಷತ್ರ ದೋಷಕ್ಕೆ ಗುರಿಯಾಗ್ತಾನೆ. ಈ ದೋಷ ಕುಟುಂಬದಲ್ಲಿ ಸಂಭವಿಸಿದಾಗ ಯಾರು ಆ ಕುಟುಂಬದಲ್ಲಿ ಅತಿ ಕಿರಿಯರಿರ್ತಾರೋ ಅವರ ಮೇಲೆ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಇನ್ನು ಈ ಏಕನಕ್ಷತ್ರ ಜನನ ದೋಷದಲ್ಲಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಅಂದರೆ ಇಲ್ಲಿ ತಂದೆ ಮತ್ತೆ ಮಗ ಇಬ್ಬರದ್ದು ಕೂಡ ಒಂದೇ ನಕ್ಷತ್ರವಾದರೆ ಅದನ್ನ ಏಕನಕ್ಷತ್ರ ದೋಷ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಆದರೆ ತಂದೆ ಮತ್ತೆ ಹೆಣ್ಣು ಮಕ್ಕಳೇನಾದರೂ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ದೋಷ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ. ಯಾಕೆಂದ್ರೆ ನಕ್ಷತ್ರ ದೋಷ ಬರುವಂಥದ್ದು ತಂದೆ ಮತ್ತೆ ಗಂಡು ಮಕ್ಕಳಿಗೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಈ ಏಕನಕ್ಷತ್ರ ದೋಷ ತಂದೆ ಮಗಳಿಗಾಗ್ಲಿ ಅಥವಾ ತಾಯಿ ಮಗಳಿಗಾಗ್ಲಿ ಅನ್ವಯಿಸಲ್ಲ. ಅಂದ್ರೆ ತಾಯಿದು ಮತ್ತೆ ಮಗಳದ್ದು ಒಂದೇ ನಕ್ಷತ್ರ ಆದ್ರೆ ಅನ್ವಯಿಸಲ್ಲ, ಮತ್ತೆ ತಂದೆಯದು ಮಗಳದ್ದು ಒಂದೇ ನಕ್ಷತ್ರ ಆದ್ರೆ ಅನ್ವಯಿಸಲ್ಲ. ಹಾಗೆ ನಕ್ಷತ್ರ ಒಂದೇ ಇದ್ದು ಪಾದಗಳು ಬೇರೆ ಬೇರೆ ಆಗಿದ್ರೂ ಕೂಡ ತಂದೆ ಮತ್ತೆ ಗಂಡು ಮಕ್ಕಳಿಗೆ ಈ ಒಂದು ನಕ್ಷತ್ರ ದೋಷ ಪರಿಣಮಿಸುವಂಥದ್ದಿದೆ. ಹಾಗಾಗಿ ಒಂದು ಕುಟುಂಬದಲ್ಲಿ ಈ ಏಕನಕ್ಷತ್ರ ದೋಷ ಇದೆ ಅಂತ ಹೇಳಿ ಕಂಡು ಬಂದ ಕೂಡಲೇ ಅದಕ್ಕೆ ನಿವಾರಣೆಗಾಗಿ ಏಕನಕ್ಷತ್ರ ಶಾಂತಿ ಪೂಜೆಯನ್ನ ಮಾಡಿಸ್ಬೇಕು. ಮತ್ತೆ ಯಾವಾಗ ಮಗ ತಂದೆಯಿಂದ ಬೇರೆಯಾಗಿ ಜೀವನವನ್ನ ನಡೆಸಲಿಕ್ಕೆ ಆರಂಭ ಮಾಡ್ತಾನೆ ಆಗ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು. ಆಗ ಆ ಮಗ ಅಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇನ್ನು ಈ ದೋಷದ ಕಾರಣಕ್ಕಾಗಿ ಮಗನ ಮದುವೆ ವಿಳಂಬ ಆದ್ರೂ ಆಗ್ಬಹುದು, ಮದುವೆ ಆದ ನಂತರ ಸಂತಾನ ಆಗುವಂಥದ್ದು ತಡ ಆಗ್ಬಹುದು. ಇನ್ನು ಒಂದು ಸಲ ಇನ್ನು ಮುಂದೆ ಆ ಸಂತಾನದಿಂದ ಕುಟುಂಬದ ಗೌರವ ಕೂಡ ಹಾಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಇದೆಲ್ಲವೂ ಕೂಡ ಈ ಏಕನಕ್ಷತ್ರ ಜನನ ದೋಷದಿಂದ ಉಂಟಾಗುವಂಥದ್ದು. ಹಾಗಾಗಿ ಇಲ್ಲಿ ಮಗು ಜನಿಸಿದ ಕೂಡಲೇ ಅದರ ರಾಶಿ ನಕ್ಷತ್ರಗಳನ್ನು ಕಂಡು ಹಿಡ್ಕೊಂಡು ಒಂದು ವೇಳೆ ಏನಾದರೂ ಈ ಏಕನಕ್ಷತ್ರ ಜನನ ದೋಷ ಇದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕುಟುಂಬದಲ್ಲಿ ಇರುವಂತಹವ್ರು ಎಲ್ಲರ ನಕ್ಷತ್ರಗಳು ಒಂದೇ ಇದೆಯಾ, ಅದರಲ್ಲೂ ತಂದೆ ಮತ್ತೆ ಮಗನ ಈ ರಾಶಿ ನಕ್ಷತ್ರಗಳು ಒಂದೇ ಇದೆಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಒಂದೇ ಆಗಿದ್ರೆ ಅಲ್ಲಿ ಈ ಏಕನಕ್ಷತ್ರ ಜನನ ದೋಷ ಉಂಟಾಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈಗಾಗಲೇ ಹೇಳಿದಾಗೆ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ತಾಯಿ ಮತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಈ ಏಕನಕ್ಷತ್ರದ ಜನನ ದೋಷ ಅನ್ವಯಿಸುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಹಾಗಾಗಿ ನಾವು ಇಡೀ ಕುಟುಂಬಕ್ಕೆ ಈ ಒಂದು ಏಕನಕ್ಷತ್ರ ಜನನ ದೋಷ ಅನ್ವಯಿಸುತ್ತೆ ಅನ್ನುವಂಥ ವಿಚಾರಗಳನ್ನ ತೀರ್ಮಾನ ಮಾಡಿಕೊಂಡು ಅಲ್ಲಿ ತಂದೆ ಮಕ್ಕಳಿಗಾಗ್ಲಿ ತಾಯಿ ಮಕ್ಕಳಿಗಾಗ್ಲಿ ಅಥವಾ ತಂದೆ ತಾಯಿ ಮಕ್ಕಳು ಎಲ್ಲರಿಗೂ ಕೂಡ ಈ ಒಂದು ನಕ್ಷತ್ರ ದೋಷ ಇದೆ ಅಂತ ಹೇಳಿ ಪರಿಭಾವಿಸಿಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏಕನಕ್ಷತ್ರ ದೋಷ ಅನ್ನುವಂಥದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಆ ಕುಟುಂಬದಲ್ಲಿರುವಂತಹ ಕಿರಿಯರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರೋದ್ರಿಂದ ನಾವು ಈ ವಿಚಾರವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಹಾಗಾಗಿ ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಈ ಮೂರೂ ಇದ್ರೆ ನಿಮ್ಮ ಜನ್ಮ ರಾಶಿ ಹಾಗೆ ಜನ್ಮ ನಕ್ಷತ್ರ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮನೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಜಾತಕವನ್ನ ಬರೆಸಿ ಅದರಲ್ಲಿ ಈ ನಕ್ಷತ್ರ ದೋಷ ಯಾರ್ಯಾರಿಗಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕು. ಇದರಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಿಂದ ಚಟುವಟಿಕೆಗಳಿಂದ ನಿಮಗೆ ತುಂಬಾ ಶ್ರೇಯಸ್ಸು ಲಭ್ಯವಾಗತ್ತೆ ಅನ್ನುವಂಥ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಜ್ಯೋತಿಷ್ಯ ಹೇಳುವಂಥ ಯಾವುದೇ ರೀತಿಯ ದೋಷಗಳಿರ್ಲಿ ತೊಂದರೆಗಳಿರ್ಲಿ ಅದನ್ನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಧನಾತ್ಮಕವಾದಂತಹ ಪ್ರಯತ್ನ ಇರಲಿ, ಜೊತೆಗೆ ಇದರಲ್ಲಿ ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ ಇಂತಹ ಪರಿಹಾರ ಕಾರ್ಯಗಳನ್ನ ಮಾಡಲಿಕ್ಕೆ ಮರಿಬೇಡಿ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ ದುಸ್ಥಾನದಲ್ಲಿ ಚಂದ್ರ. ಜೊತೆಗೆ ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ತುಂಬ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸುವಂತೆ ತಿಳಿಸ್ತಾ ಇರುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಜೊತೆಗೆ ಯಾರ ಮೇಲೂ ಕೂಡ ಈ ದಿನ ನೀವು ಹರಿಹಾಯುವಂಥದ್ದಾಗಲಿ, ಕೋಪ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಅವರಲ್ಲಿ ಒಂದು ತಪ್ಪು ಅಥವಾ ದೋಷವನ್ನು ಹುಡುಕುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ವ್ಯಕ್ತಿಯನ್ನು
ವ್ಯಕ್ತಿ ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡುವಂಥದ್ದು ಬಹಳ ಉತ್ತಮ ಈ ದಿನ. ಇನ್ನು ಹೊಸ ಪರಿಚಯ ಆಗಿದ್ದಾರಲ್ಲ ಅಂಥವರ ಜೊತೆ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ತುಂಬ ಎಚ್ಚರಿಕೆಯ ಅಗತ್ಯತೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಕಾರ್ಯ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ, ಜೊತೆಗೆ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಹಾಗೆ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಎದುರಿಸಬೇಕು. ಹಾಗೆ ಜಯ ನಿಮ್ಮದಾಗಬೇಕು ಅಂದರೆ ಈ ದಿನ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮನಸ್ಸಿನ ಮೇಲೆ ತೀವ್ರವಾದ ಒತ್ತಡ ಉಂಟಾಗುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ದಿಕ್ಕೇ ತೋಚಲ್ಲ, ಅಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಎದುರು ಬಹಳ ಸಿಹಿಯಾಗಿ ಮಾತಾಡಿ ನಿಮ್ಮ ಹಿಂದೆ ನಿಮ್ಮನ್ನು ಟೀಕಿಸುವಂಥವರ ಒಂದು ಗುಂಪು ಇದೆ. ಅಲ್ಲಿ ಹಿತಶತ್ರುಗಳ ರೀತಿಯಲ್ಲಿ ನಿಮ್ಮನ್ನು ಕಾಡುವಂಥದ್ದು ಈ ದಿನ. ಹಾಗಾಗಿ ತುಂಬ ಬುದ್ಧಿವಂತಿಕೆಯಿಂದ ಅಂಥದ್ದನ್ನು ನೀವು ಈ ದಿನ ನಿಭಾಯಿಸಬೇಕಾಗತ್ತೆ. ಅಂತಹ ಹಿತಶತ್ರುಗಳನ್ನು ಆದಷ್ಟು ದೂರ ಇಡಬೇಕಾಗತ್ತೆ. ಇದರಲ್ಲಿ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಅನುಭವ ಆಗಿದೆ. ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ ಸಣ್ಣ ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಸದಾಗಿ ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ. ಇರುವಂಥದ್ದನ್ನೇ ಈ ದಿನ ಅಚ್ಚುಕಟ್ಟಾಗಿ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಿ ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಿತಗಳು ಸಿಕ್ಕುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ 7ರ ಸ್ಥಾನದಲ್ಲಿದ್ದಾನೆ. ಕಳತ್ರ ಸ್ಥಾನ. ಬಹಳ ವಿಶೇಷವಾಗಿ ಸಂತೋಷದಿಂದ ಇರುವಂಥ ಸಮಯ ಇದು. ಏಕೆಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ನೀವು ಮನೆಯಲ್ಲೇ ಇರಿ, ಉದ್ಯೋಗದಲ್ಲೇ ಇರಿ, ವ್ಯಾಪಾರದಲ್ಲೇ ತೊಡಗಿಸ್ಕೊಂಡಿರಿ, ಅಲ್ಲಿ ನಿಮಗೆ ತುಂಬ ಅನುಕೂಲಕರವಾದಂಥ ಸನ್ನಿವೇಶಗಳು ಇರುತ್ತೆ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರ ಸಹಾಯದಿಂದ ಕೆಲವೊಂದು ಹೊಸ ಕೆಲಸಗಳನ್ನು ಈ ದಿನ ಆರಂಭ ಮಾಡುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಕುಟುಂಬದಲ್ಲೇ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗಾಗಿ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂಥ ವಿಚಾರ ಏನಿದೆ ಅದು ನಿಮಗೆ ಸಂಪೂರ್ಣವಾಗಿ ಅನ್ವಯ ಆಗುತ್ತೆ. ಇದು ತೃಪ್ತಿಯನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನದ ಕೆಲಸಗಳು, ಅದು ದೊಡ್ಡ ಕೆಲಸವೇ ಆಗಿರಲಿ ಪುಟ್ಟ ಕೆಲಸವೇ ಆಗಿರಲಿ, ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗುವಂಥ ರೀತಿಯಲ್ಲಿ ನಿಮ್ಮ ಒಂದು ಮೇಲುಸ್ತುವಾರಿ ಇರುತ್ತೆ. ಅದರ ಕಡೆ ತುಂಬ ಗಮನವನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ನೋವನ್ನು ತಿಂದರೆ ಮುಂದೆ ಉತ್ತಮ ಸುಖದ ಫಲ ಇದೆ ಅನ್ನುವಂಥ ವಿಚಾರ ಏನಿದೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ವಿಚಾರ, ಅದು ಸಂಪೂರ್ಣವಾಗಿ ನಿಮಗೆ ತಿಳಿಯಲ್ಪಡುವಂಥ ವಿಚಾರ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಅನುಭವ ಪಕ್ವವಾಗಿರುತ್ತೆ. ಇನ್ನು ಈ ದಿನ ನಿಮಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿರಾಸೆ ಅನ್ನುವಂಥದ್ದು ಆಗಲ್ಲ. ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮಂತೆ ವರ್ತಿಸ್ತಾರೆ. ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಅವರ ಚಟುವಟಿಕೆಗಳು ಕೂಡ ಸಮ್ಮಿಳಿತವಾಗಿರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಹೇಳಿ ಮಾಡಿಸಿದಂತಹ ದಿನವಾಗಿ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಈ ಹಣದ ವ್ಯವಹಾರದಲ್ಲಿ ಮಾತ್ರ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ನಿಮ್ಮ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾವುದು ನಿಮಗೆ ಅನರ್ಥಗಳು ಸಂಭವಿಸದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ವಿಶೇಷವಾಗಿ ಕೆಲಸ ಕಾರ್ಯಗಳಾಗುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನದಲ್ಲಿ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ಉತ್ತಮ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಬರೀ ಮಾತಿಗಷ್ಟೇ ಅಲ್ಲ, ಕೃತಿಯಲ್ಲೂ ಕೂಡ ನೀವು ಜಾಣರು ಅನ್ನುವಂಥದ್ದನ್ನು ಈ ದಿನ ನಿರೂಪಿಸ್ತೀರಿ.
ಇನ್ನು ಈ ದಿನ ಸಾಮಾಜಿಕ ದೃಷ್ಟಿಕೋನದಿಂದ ಕೂಡ ನಿಮಗೆ ಉತ್ತಮವಾದಂತಹ ದಿನ. ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥ ದಿನ. ಇನ್ನು ಈ ದಿನ ನೀವು ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸೋದ್ರಿಂದ ನಿಮ್ಮ ಮೇಲೆ ಹೆಚ್ಚಿನ ಜನರ ಅಭಿಮಾನ ವ್ಯಕ್ತವಾಗುತ್ತೆ. ಇನ್ನು ಈ ದಿನದಲ್ಲಿ ಲಭ್ಯ ಇರುವಂಥ ಅವಕಾಶಗಳೇನಿದೆ ಅದನ್ನು ಗರಿಷ್ಠವಾಗಿ ನೀವು ಉಪಯೋಗಿಸ್ಕೊಳ್ತೀರಿ. ಅಂದರೆ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಈ ದಿನ ಪೂರೈಸಿ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ಕೂಡ ನಿಮ್ಮ ವಿಚಾರವಾಗಿ, ನಿಮ್ಮ ಆರೋಗ್ಯದ ವಿಚಾರವಾಗಿ, ನಿಮ್ಮ ಬೇಕು ಬೇಡಗಳ ವಿಚಾರವಾಗಿ ತುಂಬ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ಈ ದಿನ ನಿಮಗೆ ಮನೆಯ ಹೊರಗೆಯಿಂತಲೂ ಮನೆಯ ಒಳಗೆ ತುಂಬ ಸೆಕ್ಯೂರಿಟಿ ಇರುತ್ತೆ. ಅಂದರೆ ಒಂದು ಭದ್ರತೆ ಇದೆ, ಅಲ್ಲಿ ಒಂದು ಖುಷಿ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ಉತ್ತಮವಾದಂಥ ಒಂದು ಸ್ಥಾನ, ಗೌರವ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಮಕ್ಕಳ ಸಾಧನೆ ನಿಮಗೆ ಒಂದು ಹೊಸ ವಿಚಾರವನ್ನು ಈ ವೇದಿಕೆಗೆ ತರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ವಿಶೇಷ ಫಲವನ್ನು ತರುತ್ತೆ. ಹಾಗೆ ಈ ಧರ್ಮ ಕಾರ್ಯಗಳ ಬಗ್ಗೆ ಕೂಡ ಸ್ವಲ್ಪ ಆಸಕ್ತಿ ವಹಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಮುಂಗೋಪದಿಂದ ಆಗಲಿ ಅಥವಾ ಆತುರವಾಗಲಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ 5ರ ಸ್ಥಾನದಲ್ಲಿದ್ದಾನೆ. ಇದರಿಂದ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ಈ ದಿನ ನೀವು ಬೇಡದ ವಿಚಾರಕ್ಕೆ ಹೆಚ್ಚು ಗಮನ ಕೊಡ್ತೀರಿ, ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀರಿ. ಇದರಿಂದ ನಿಮಗೆ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನೀವು ಹಠಕ್ಕೆ ಬಿದ್ದವರಂತೆ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಕೂಡ ವೆಚ್ಚಗಳು ಜಾಸ್ತಿ ಆಗುವಂಥದ್ದಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮೊದಲು ನಿಮಗೆ ಈ ದಿನ ಹೊಡೆತ ಬೀಳುವಂಥದ್ದು. ಜೊತೆಗೆ ಈ ದಿನದ ಆಲೋಚನೆಗಳು ಕೂಡ ಅಷ್ಟೊಂದು ಜವಾಬ್ದಾರಿಯುತವಾಗಿಲ್ಲ, ಪ್ರಾಯೋಗಿಕವಾಗಿ ಇಲ್ಲ. ಇದರಿಂದ ಕೂಡ ನಿಮಗೆ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಅದು ನಿಮಗೆ ನಷ್ಟ ಆದರೆ ಪರವಾಗಿಲ್ಲ, ಅದನ್ನು ನಿಭಾಯಿಸ್ತೀರಿ. ಆದರೆ ಕುಟುಂಬಸ್ಥರೆಲ್ಲರಿಗೂ ಕೂಡ ಅದು ಪರೋಕ್ಷವಾಗಿ ಈ ನಷ್ಟದ ಬಿಸಿಯನ್ನು ಅವರು ಕೂಡ ಅನುಭವಿಸುವಂಥದ್ದಾಗತ್ತೆ. ಇದು ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ನಿಮ್ಮ ನಿರ್ಧಾರದ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ, ಅಥವಾ ಅದನ್ನು ಮುಂದೂಡುವಂಥದ್ದು ಇನ್ನೂ ಉತ್ತಮ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಅಸ್ಪಷ್ಟವಾಗಿರುವಂಥ ದಿನ. ಹಾಗಾಗಿನೇ ಸ್ವಲ್ಪ ಕ್ಲಾರಿಟಿ ಬಂದ ಮೇಲೆ ಅಂಥ ವಿಚಾರಗಳ ಕಡೆ ಗಮನ ಕೊಡಿ. ಅಲ್ಲಿಯವರೆಗೂ ಕೂಡ ಈ ದಿನ ಸ್ವಲ್ಪ ಶ್ರದ್ಧೆಯಿಂದ ನಿಮ್ಮ ಕಾರ್ಯದಲ್ಲಿ ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥ ವಿಚಾರ ಏನಾದರೂ ಮನಸ್ಸಿಗೆ ಬಂದರೆ ಅದನ್ನು ಮೊದಲು ಮಾಡಿ. ಆಗ ಮಾತ್ರ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಇನ್ನು ಈ ದಿನ ಮನೆಯವರಿಗಾಗಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಡಿ. ಇಲ್ಲಿ ಸಮಯ ಹೆಚ್ಚಾದರೆ ಸಾಲದು, ಅದರ ಕ್ವಾಲಿಟಿ ಕೂಡ ಹೆಚ್ಚಾಗಬೇಕು. ಹಾಗಾಗಿ ಒಂದು ಕ್ವಾಲಿಟಿ ಟೈಮನ್ನು ಕುಟುಂಬಕ್ಕಾಗಿ ಕೊಡೋದ್ರಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ನಿಮಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಎಲ್ಲ ಸಮಯದಲ್ಲೂ ಕೂಡ ಅದೃಷ್ಟವೇ ನಿಮ್ಮ ಪಾಲಿಗೆ ಬರಲ್ಲ, ಕೆಲವೊಮ್ಮೆ ದುರಾದೃಷ್ಟಗಳು ಕೂಡ ಬರುವಂಥದ್ದು. ಅಂಥ ಒಂದು ವಿಶೇಷ ಅನುಭವವನ್ನು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ವ್ಯವಹಾರಗಳನ್ನು ಮಾಡೋಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ದೂರದ ಪ್ರಯಾಣ ಈ ದಿನ ಬೇಡ.
ಇನ್ನು ಕೆಲವು ವಿಚಾರಗಳಲ್ಲಿ ನೀವು ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಈ ದಿನ ನಿಮಗೆ ಅಷ್ಟೊಂದು ಮುಂದಾಲೋಚನೆ ಇಲ್ಲ, ದೂರದೃಷ್ಟಿ ಅನ್ನುವಂಥದ್ದು ಇಲ್ಲ. ತತ್ಕಾಲಕ್ಕೆ ಕೆಲಸ ಆಗಬೇಕು, ಅಲ್ಲಿ ಫಲ ಸಿಕ್ಕಿದ್ರೆ ಸಾಕು, ಸಮಾಧಾನ ಆಗ್ಬಿಡುತ್ತೆ. ಆದರೆ ನಾಳಿನ ದೃಷ್ಟಿಯಲ್ಲಿ ಕೂಡ ನೀವು ಕೆಲವೊಂದು ಕೆಲಸಗಳನ್ನು ಮಾಡಬೇಕು, ಆ ಕೆಲಸಗಳ ಮೇಲೆ ತೀರ್ಮಾನವನ್ನು ಮಾಡಬೇಕು. ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಬೇರೆಯವರಿಗೆ ನೋವಾಗಬಾರದು. ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಅದು ಸೂಕ್ಷ್ಮವಾಗಿ ಇರುವಂತಹ ವಿಚಾರಗಳು. ಹಾಗಾಗಿ ಇತರರನ್ನ ತನ್ನಂತೆ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ರೀತಿಯಲ್ಲೇ ಬೇರೆಯವರು ಇದ್ದಾರೆ. ಹಾಗಾಗಿ ನಿಮಗೆ ಆಗುವಂತಹ ನೋವು, ದುಃಖ ಬೇರೆಯವ್ರಿಗೂ ಆಗತ್ತೆ ಅನ್ನುವಂಥ ಒಂದು ಸತ್ಯದ ವಿಚಾರ ಈ ದಿನ ನಿಮಗೆ ಮನವರಿಕೆಗೆ ಬರುತ್ತೆ. ಅಲ್ಲಿ ನಿಮ್ಮ ತಲೆ ತಾಗತ್ತೆ, ಅಲ್ಲಿ ಒಂದು ಬುದ್ಧಿವಂತಿಕೆ, ಅಲ್ಲಿ ಒಂದು ಮನಃಪರಿವರ್ತನೆ, ಅಲ್ಲಿ ಒಂದು ಜ್ಞಾನೋದಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಈ ದಿನ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ಕಲ್ತ್ಕೊಳ್ಳಿಕ್ಕೆ, ಅಳವಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಮನಸ್ಸಿಗೆ ಒಂದು ರೀತಿಯ ಭದ್ರತೆ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ಕುಟುಂಬದ ಸಹಕಾರದಿಂದಲೇ ಕೆಲವೊಂದು ಅಭೂತಪೂರ್ವವಾದಂತಹ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ತೀರಿ. ಅದು ಹಿಂದೆಂದೂ ಕೂಡ ಅಂಥ ಒಂದು ಅನುಭವ ನಿಮಗಾಗಿಲ್ಲ. ಆದರೆ ಈ ದಿನ ಅಂಥ ವಿಚಾರಗಳ ಬಗ್ಗೆ ಮೊದಲ ಬಾರಿಗೆ ವಿಶೇಷ ಉತ್ಸಾಹದಿಂದಲೇ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಇದರಿಂದ ನಿಮಗೆ ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಪ್ರಗತಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಬಹಳ ಅದ್ಭುತವಾದಂತಹ ಒಂದು ಪ್ರಯತ್ನ ಇದೆ. ಪ್ರಯತ್ನಕ್ಕೆ ಮೀರಿದಂತಹ ಒಳ್ಳೆಯ ಫಲ ಕೂಡ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಗೆಳೆಯರಿಂದ ಕೂಡ ಸೂಕ್ತ ಸಮಯಕ್ಕೆ ಸಹಕಾರವನ್ನು ಕೂಡ ಪಡ್ಕೊಳ್ತೀರಿ. ಅದರಲ್ಲೂ ಹಣದ ಸಹಾಯ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಇದು ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ವಿದ್ಯಮಾನಗಳಿದು. ಹಾಗಾಗಿ ಈ ದಿನ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ವಿಶೇಷವಾದಂಥ ಒಂದು ಫಲ, ಅದು ಲಾಭದ ಅಂಶ ಕಡಿಮೆ ಇದ್ದರೂ ಕೂಡ ಮನಸ್ಸಿಗೆ ಸಂಪೂರ್ಣವಾದಂಥ ಒಂದು ತೃಪ್ತಿಯನ್ನು ತರುವಂಥದ್ದಾಗತ್ತೆ. ಹಾಗಾಗಿನೇ ಉತ್ಸಾಹದಾಯಕವಾಗಿರುವಂಥ ದಿನ, ತುಂಬ ಎನರ್ಜಿ ಇರುವಂಥ ದಿನ. ನಿಮ್ಮ ಈ ಒಂದು ಎನರ್ಜಿಯನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಬಿಟ್ರೆ ಏನಾದರೂ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ತೀರ್ಮಾನ ಮಾಡುವಂಥದ್ದಿದೆಯಲ್ಲ, ಇದು ಬಹಳ ಮುಖ್ಯ. ಹಾಗಾಗಿ ಈ ನಿರ್ಣಯ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥ ವಿಚಾರ ಸ್ಪಷ್ಟವಾಗಿ ತಿಳ್ಕೊಂಡು ಮುಂದುವರಿರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ಸೂಕ್ತವಾಗಿ ಇರಬೇಕು. ಇನ್ನು ಕುಟುಂಬದಲ್ಲಿ ಕೆಲವೊಂದು ಕೆಲಸಗಳನ್ನು ನೀವು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳು ಹಾಗೆ ಕುಟುಂಬದ ಕೆಲವೊಂದು ಅಜೆಂಡಾಗಳು ಇದು ಕ್ಲಾಶ್ ಆಗಬಾರ್ದು. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ವಾಕ್ಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ ಈ ದಿನ ಕೆಲವೊಂದು ಮಾತುಗಳಿಂದ, ಅದರಲ್ಲೂ ನಿಷ್ಠುರವಾದಂಥ ಮಾತುಗಳಿಂದ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತದವರೇ ಈ ದಿನ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಕೆಲವರು ನಿಮ್ಮ ಬಳಿ ಮಾತಾಡಲಿಕ್ಕೂ ಕೂಡ ಹಿಂಜರಿಯುವಂಥ ಸಾಧ್ಯತೆ ಇದೆ. ಏಕೆಂದರೆ ಎಲ್ಲಿ ನೀವು ಅಗ್ರೆಸಿವ್ ನೇಚರನ್ನು ತೋರಿಸ್ತೀರಿ, ಎಲ್ಲಿ ನಿಮ್ಮ ಮಾತಿನಿಂದಲೇ ಅವರನ್ನು ಚುಚ್ಚಿ ಅವರನ್ನು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ ಅನ್ನುವಂಥ ಭಯ ಅವರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಈ ದಿನ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ. ಹಾಗೆ ಆಗಬೇಕಾಗಿರುವಂಥ ಕೆಲಸ ಕೂಡ ಆಗಲ್ಲ. ನಿಮ್ಮ ಮಾತಿನಿಂದ ಅದು ಎಲ್ಲೋ ಮಧ್ಯದಲ್ಲೇ ಬಿದ್ದು ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು
ಎದ್ದು ಹೋಗೋ ಮಾತು ಬಿದ್ದು ಹೋಗಲಿ ಅಂತ ಹೇಳಿ ಅಲ್ಲೂ ಕೂಡ ನಿಮ್ಮ ಮಾತಿನ ಒಂದು ಚಕಮಕಿಯನ್ನು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಮಾತನ್ನು ಹದವರಿತು ಮಾತಾಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಕೆಲವರ ಮನಸ್ಸನ್ನು ನೀವು ಗೆಲ್ಲಬೇಕು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಹೋದ್ಯೋಗಿಗಳ ಮನಸ್ಸನ್ನು ಗೆಲ್ಲಬೇಕು. ಅದಕ್ಕಾಗಿ ಈ ದಿನ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಅದರ ಸಾಧಕ ಬಾಧಕಗಳು ಅರ್ಥ ಆಗುತ್ತೆ. ಈ ಒಂದು ದೃಷ್ಟಿಕೋನದಿಂದ ನೀವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಕುಟುಂಬ ಸದಸ್ಯರು ಸಂತುಷ್ಟರಾಗಿರಬೇಕು ಅಂತ ಹೇಳಿದ್ರೆ ನೀವು ಕುಟುಂಬದ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಜೊತೆಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿಯೇ ಇರಬೇಕು. ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದನ್ನು ಮಾಡಬೇಡಿ. ಹಣ ಇದ್ದರೆ ಕೈಯಲ್ಲಿ ವ್ಯವಹಾರ ಮಾಡಿ, ಇಲ್ಲ ಅಂದರೆ ಈ ದಿನ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಚಾಟಿ ಇಲ್ಲದೆ ಬುಗುರಿ ತಿರುಗಿಸ್ಬೇಕು ಅನ್ನುವಂಥ ಒಂದು ಹುಚ್ಚು ಆವೇಶ ಈ ದಿನ ನಿಮ್ಮ ಮನಸ್ಸಿಗೆ ಬರಬಾರ್ದು. ಇದು ನಿಮಗೆ ತಾತ್ಕಾಲಿಕವಾಗಿ ಒಳ್ಳೆಯ ಫಲವನ್ನು ತಂದರೂ ಕೂಡ ಮುಂದೆ ಭಾರಿ ನಷ್ಟದ ಸೂಚನೆಯನ್ನು ಇದು ತಂದು ಕೊಡುತ್ತೆ. ಜಾಗ್ರತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಸಿಕ್ಕುವಂಥ ದಿನ. ಕೆಲಸ ಎಷ್ಟೇ ಮುಂದುವರೆದರೂ ಕೂಡ ಅದರಿಂದ ಆಗಾಗ್ಗೆ ನಿಮಗೆ ತೃಪ್ತಿ ಅನ್ನುವಂಥ ಭಾವ ಬಹಳ ಬೇಗ ಉಂಟಾಗುವಂಥದ್ದಿದೆ. ಹಾಗಾಗಿ ಅಲ್ಪ ತೃಪ್ತರು ನೀವು ಈ ದಿನ. ಅಂದರೆ ಸ್ವಲ್ಪವೇ ನಿಮಗೆ ಇಷ್ಟವಾಗಿರುವಂಥದ್ದನ್ನು ಕೊಟ್ಟರೂ ಸಾಕು, ಅದರಲ್ಲಿ ತೃಪ್ತಿಯಿಂದ ತೇಲಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಈ ದಿನ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ. ಗ್ರಹಗತಿಗಳು ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಗೊಂದಲ ಇಲ್ಲ, ಕಷ್ಟ ಅಂತ ಅನ್ನಿಸಲ್ಲ. ಕೆಲಸವನ್ನು ಬಹಳ ಖುಷಿಯಿಂದ ನಿರ್ವಹಣೆ ಮಾಡುವಂಥದ್ದು ಇರುತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಗೊಂದಲ ಇದೆ. ಅದೊಂದನ್ನು ಈ ದಿನ ನೀವು ತಿಳಿಯಾಗಿಸ್ಕೊಂಡ್ರೆ ಉಳಿದದ್ದೆಲ್ಲವೂ ಕೂಡ ನಿಮ್ಮ ವಿಚಾರದಂತೆಯೇ ನಡೆಯುತ್ತೆ, ನಿಮ್ಮ ಅನಿಸಿಕೆಯಂತೆಯೇ ಮುಂದುವರಿಯುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯರ ಗಮನಕ್ಕೆ ಅದನ್ನು ತನ್ನಿ, ಅವರ ಸಲಹೆಯನ್ನು ಪಡ್ಕೊಳ್ಳಿ. ಜೊತೆಗೆ ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷವಾದಂಥ ಒಂದು ನೆರವು ಸಿಕ್ಕತ್ತೆ. ಅಷ್ಟೇ ಪ್ರಮಾಣದಲ್ಲಿ ಅಪರಿಚಿತ ಸ್ತ್ರೀಗಳಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವಿಶೇಷವಾಗಿ ಕೆಲವು ವಿಚಾರಗಳಲ್ಲಿ ನೀವು ತುಂಬ ಪ್ರಬುದ್ಧರಂತೆ ಇರುವಂಥ ಸಾಧ್ಯತೆ ಇದೆ. ಅಂದರೆ ಬುದ್ಧಿವಂತಿಕೆ ಆಗಲಿ, ಅನುಭವ ಆಗಲಿ ಈ ದಿನ ಮೇಲ್ಪಂಕ್ತಿಯಲ್ಲೇ ಇರುತ್ತೆ. ಹಾಗಾಗಿನೇ ಈ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಧೈರ್ಯ ಚೆನ್ನಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಕೆಲವೊಂದು ವಿಚಿತ್ರವಾದಂಥ ಕೆಲಸಗಳನ್ನು ಮಾಡುವಂಥ ಒಂದು ಒಪ್ಪಿಗೆಯನ್ನು ಕೂಡ ಸೂಚಿಸ್ತೀರಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಪ್ರಮುಖವಾದಂಥ ಕಾಗದ ಪತ್ರಗಳಿಗೆ ಸಹಿ ಮಾಡಬೇಕು. ಯಾವುದೋ ವ್ಯವಹಾರಕ್ಕೆ ಈ ದಿನ ಅಡ್ವಾನ್ಸ್ ಕೊಡುವಂಥದ್ದು ಅಥವಾ MOU ಮಾಡಿಕೊಳ್ಳುವಂಥ ವಿಚಾರ, ಇಂಥದ್ದೇನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲ ಈ ದಿನ ನಿಮಗೆ ಆಗಿ ಕಾದಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ಚಂದ್ರ ಈ ದಿನ ವ್ಯಯಸ್ಥಾನದಲ್ಲಿರ್ತಾನೆ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿನೇ ಅದರ ಸಾಧಕ ಬಾಧಕಗಳ ಜೊತೆಯಲ್ಲಿ ನಿಮಗೆ ನಿಜವಾದ ಬೆಂಬಲಿಗರು ಯಾರಿದ್ದಾರೆ, ಯಾರಿಂದ ಅಂತಹ ಕೆಲಸ ಪೂರ್ಣ ಆಗುವಂಥ ಪೂರ್ಣ ಸಹಕಾರ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಮೊದಲೇ ನೀವು ಲೆಕ್ಕಾಚಾರ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಪೂರ್ವ ಸಿದ್ಧತೆಯ ಭಾಗ ಬಹಳ ಪ್ರಮುಖವಾಗುತ್ತೆ ನಿಮಗೆ. ಇನ್ನು ಈ ದಿನ ಆದಾಯ ತರುವಂಥ ನಿಮ್ಮ ಪ್ರಯತ್ನ ಕೂಡ ಚೆನ್ನಾಗಿದೆ. ಅದರಲ್ಲೂ 2-3 ಮೂಲಗಳಿಂದ ಆದಾಯ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ದಿನ
ಆದಾಯಕ್ಕಿಂತಲೂ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ಮಾಡಿ, ಲೇವಾದೇವಿ ವ್ಯವಹಾರಗಳಿಂದ ದೂರ ಇರಿ. ಇನ್ನು ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಪಘಾತ, ಅವಘಡ ಅಥವಾ ಈ ವಾಹನಕ್ಕಾಗಿ ಅದರ ದುರಸ್ತಿಗಾಗಿ ವೆಚ್ಚಗಳು ಅಧಿಕ ಆಗುವಂಥದ್ದು, ಇಂತಹ ಸಣ್ಣ ಪುಟ್ಟ ವಿಚಾರಗಳು ಈ ದಿನ ನಿಮ್ಮ ಮನಸ್ಸನ್ನು ಕೆಡಿಸುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರೋದರಿಂದಲೇ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅಲ್ಲೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ನೀವು ವರ್ತಿಸುವಂಥ ಒಂದು ವಿಚಾರ ಏನಿದೆ ಅದರಲ್ಲಿ ನಿಮಗೆ ಹಿನ್ನಡೆ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದಿಂದ ಹಾಗೆ ಎಲ್ಲರ ಒಂದು ವೈಯಕ್ತಿಕ ಗೌರವವನ್ನು ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಮಾತು, ನಿಮ್ಮ ನಿರ್ಧಾರ ಇರಲಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಸಮಾಧಾನ ಇದೆ, ಒಳ್ಳೆಯ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಸಿಕ್ಕಂತಹ ಒಂದು ವಿಶೇಷ ಸ್ಥಾನಮಾನ ಏನಿದೆ, ವಿಶೇಷವಾದಂತಹ ಸೌಕರ್ಯಗಳೇನಿದೆ, ಅದನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಖುಷಿ ಪಡುವಂಥ, ಸಂಭ್ರಮ ಪಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಸಂತೋಷದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅನ್ನುವಂಥ ಒಂದು ಅಭಿಲಾಷೆ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ಒಟ್ಟು ಕುಟುಂಬ ಏನಿದೆ ಅಥವಾ ಸಮಷ್ಟಿಯಲ್ಲಿ ನೀವು ಒಂದಾಗುವಂಥದ್ದು, ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಮಾತು ಬಹಳ ಅನ್ವಯಿಸುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಬಾಳ ಸಂಗಾತಿಯ ಇಚ್ಛೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಅದಕ್ಕೆ ತುಂಬ ಒಂದು ಸ್ಪಂದನೆ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಒಳ್ಳೆಯ ಅಪ್ರಿಸಿಯೇಷನ್ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ಜೀವನ ಸುಖಮಯವಾಗಿರೋದ್ರಿಂದಲೇ ಕೆಲವೊಂದು ವಿಶೇಷ ಕರ್ತವ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಆದರೆ ಈ ದಿನ ಕೆಲವರು ನಿಮ್ಮ ಈ ಕೆಲಸದ ಜವಾಬ್ದಾರಿಯನ್ನು ಹೊರುವಂಥ ಒಂದು ಮುಂದಾಳುತನ ಏನಿದೆ ಅದರಲ್ಲಿ ದೋಷಗಳನ್ನು ಹುಡುಕುವಂಥ ಸಾಧ್ಯತೆ ಇದೆ, ಅದರಲ್ಲಿ ಅಪರ್ಥಗಳನ್ನು ಕಲ್ಪಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಷ್ಟು ಮುಂದೆ ಹೋಗ್ತೀರೋ ಅಷ್ಟು ನಿಮ್ಮ ಕಾಲೆಳೆಯುವಂಥ ಒಂದು ಪ್ರಯತ್ನ ನಿಮ್ಮ ಹಿತಶತ್ರುಗಳಿಂದ ಆಗ್ತಾ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿರುದ್ಯೋಗಿಗಳು ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಉದ್ಯೋಗದ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ, ನಿಮ್ಮ ಹಣಕಾಸಿನ ಸಂಪಾದನೆಯ ಬಗ್ಗೆ ಈ ದಿನ ನಿಮಗೆ ತುಂಬ ಸಂತೋಷ ಇದೆ, ಸಮಾಧಾನ ಇದೆ. ಇನ್ನು ಈ ದಿನ ನಿಮ್ಮ ಮನಸ್ಸು ಪ್ರಶಾಂತವಾಗಿರುವಂಥ ಸಮಯದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಕುಟುಂಬಕ್ಕಾಗಿ ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂದರೆ ಕುಟುಂಬಕ್ಕಾಗಿ ನಿಮ್ಮ ಸೇವೆ ಇರುತ್ತೆ, ಕುಟುಂಬವನ್ನು ಒಂದು ಆದರ್ಶಪ್ರಾಯವಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಹೆಚ್ಚಾಗಿರುತ್ತೆ. ಒಟ್ಟಾರೆ ಆದರ್ಶಪ್ರಾಯರಾಗಿರ್ತೀರಿ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುನ್ನಡೆ ಸಾಧಿಸುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನ ಹೊಸದ ವಸ್ತುವನ್ನು ಖರೀದಿ ಮಾಡ್ತೀರಿ, ಹೊಸ ಆಸ್ತಿಯನ್ನು ಖರೀದಿ ಮಾಡ್ತೀರಿ, ಹೊಸಬರ ಪರಿಚಯವನ್ನು ಕೂಡ ಈ ದಿನ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸತು ಅನ್ನುವಂಥದ್ದು ಈ ದಿನ ನಿಮಗೆ ವಿಶೇಷವಾದಂಥ ಸಂತೋಷವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಒಂದು ವಿಚಾರದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಆ ಚರ್ಚೆ ಅದು ಅತಿರೇಕಕ್ಕೆ ಹೋಗಬಾರ್ದು, ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಎಲ್ಲೂ ಕೂಡ ವಾದ ವಿವಾದಕ್ಕೆ ನಿಲ್ಲಬೇಡಿ. ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಮಾತುಕತೆ ನಡೆಯುತ್ತೆ, ಆರ್ಗ್ಯುಮೆಂಟ್ ಶುರು ಆಗತ್ತೆ ಅಂದರೆ ನೀವು ಸ್ವಲ್ಪ ಅಲರ್ಟ್ ಆಗುವಂಥದ್ದು ಉತ್ತಮ.
ಇನ್ನು ಈ ದಿನ ನೀವು ಸ್ತ್ರೀಯರ ವಿಚಾರದಲ್ಲಾಗಲಿ ಅಥವಾ ಸ್ತ್ರೀಯರು ಪುರುಷರ ವಿಚಾರದಲ್ಲಾಗಲಿ ಒಟ್ಟಾರೆ ಈ ವಿರುದ್ಧ ಲಿಂಗಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿಂದ ನಿಮಗೆ ಈ ದಿನ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆ, ಆದಷ್ಟು ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಒಳ್ಳೆಯದು. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಒಳ್ಳೆಯ ಲಾಭ ಇದೆ. ಏಕೆಂದರೆ ನಿಮ್ಮ ಈ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರೂ ಕೂಡ ಅದರಿಂದ ನಿಮಗೆ ಅನುಕೂಲ ಇದೆ, ಸಮಾಧಾನ ಇದೆ. ಆದರೆ ಈ ದಿನ ನಿಮ್ಮ ಒಂದು ಆದಾಯದಲ್ಲಿ ನಿಮಗೆ ಸಮಾಧಾನ ಇಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸಬೇಕು, ಕುಟುಂಬಕ್ಕಾಗಿ ಇನ್ನೂ ಪ್ರಯತ್ನವನ್ನು ಪಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಜಾಸ್ತಿ ಇರುತ್ತೆ. ಆದರೆ ಪ್ರತಿ ಆಸೆಗೂ ಕೂಡ ಒಂದು ಮಿತಿ ಇದೆ ಅನ್ನುವಂಥದ್ದನ್ನು ಮರಿಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಇನ್ನು ನೀವು ಕುಟುಂಬವನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಚಿತ್ರಿಸ್ಕೊಂಡಿದ್ದೀರಿ. ಈ ಒಂದು ಹಂತದಲ್ಲಿ, ಈ ಒಂದು ಸ್ಥಾನದಲ್ಲಿ ನಿಮ್ಮ ಕುಟುಂಬ ಇರಬೇಕು, ಕುಟುಂಬಸ್ಥರು ಈ ರೀತಿಯಲ್ಲಿ ಪ್ರಸಿದ್ಧರಾಗಬೇಕು ಅನ್ನುವಂಥ ಒಂದು ವಿಚಾರ ಇದು ತಪ್ಪಲ್ಲ. ಆದರೆ ಆ ಒಂದು ದಿಸೆಯಲ್ಲಿ ನೀವು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ಪ್ರಾಮಾಣಿಕವಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಈ ಭಾಗ್ಯಸ್ಥಾನದಲ್ಲಿ ಹೆಚ್ಚಿನ ಶ್ರಮ ಪಡುವಂಥ ಅಗತ್ಯತೆಗಳು ಕೂಡ ಇದೆ. ಅಂದರೆ ಹಣ ಸಂಪಾದನೆಗೆ, ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೆ ಈ ದಿನ ಮತ್ತಷ್ಟು ಶ್ರಮ ಪಡಲೇಬೇಕಾಗತ್ತೆ. ಹಾಗಾಗಿ ಯಾವ ಕೆಲಸವೂ ಕೂಡ ನಿಮಗೆ ಸುಲಭವಾಗಿ ಆಗಲ್ಲ. ಪ್ರತಿಯೊಂದರ ಹಿನ್ನೆಲೆಯಲ್ಲೂ ನಿಮ್ಮ ಶ್ರಮ ಇದ್ದೇ ಇರಬೇಕು, ನಿಮ್ಮ ಎಫರ್ಟ್ ಕಾಣಿಸ್ಬೇಕು. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಮಿಶ್ರ ಫಲಗಳು ಸಿಕ್ಕಾಗ ಕೆಲವೊಮ್ಮೆ ಕೆಲಸದ ಬಗ್ಗೆನೇ ಬೇಸರ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ರೀತಿಯ ಕಾನೂನಿನ ವಿಚಾರಗಳು ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವದಲ್ಲಿ ಹೋಗುವಂಥದ್ದು ಉತ್ತಮ. ಏಕೆಂದರೆ ಇಡೀ ಕುಟುಂಬದ ಒಂದು ಸಮಸ್ಯೆಯನ್ನು ಒಗ್ಗಟ್ಟಾಗಿ ಎದುರಿಸಬೇಕಾಗತ್ತೆ. ನೀವು ಬಿಡಿ ಬಿಡಿಯಾಗಿ ಪ್ರಯತ್ನ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಮಾತಿಗೆ ಬೇರೆಯವರು ಗೌರವ ಕೊಡಲಿ ಅಂತ ಹೇಗೆ ಬಯಸ್ತೀರೋ ಅದೇ ರೀತಿಯಲ್ಲಿ ಬೇರೆಯವರ ಮಾತಿಗೂ ಕೂಡ ನೀವು ಈ ದಿನ ಗೌರವವನ್ನು ಕೊಡಬೇಕು. ಅವರಿಗೂ ಒಂದು ಸ್ಪೇಸ್ ಕೊಡಬೇಕು. ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮನಸ್ಸಿಗೆ ಸಂತೋಷ ತರುವಂಥ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಜ್ಞಾನ ಸಂಪಾದನೆಗಾಗಲಿ, ಹೊಸಬರನ್ನು ಈ ದಿನ ಪರಿಚಯ ಮಾಡಿಕೊಳ್ಳಲಿಕ್ಕಾಗಲಿ ತುಂಬ ಪ್ರಯತ್ನ ಪಡ್ತೀರಿ. ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಉತ್ತಮ ನಿರ್ವಹಣೆಯಿಂದ ಮಾತ್ರ ಪ್ರತಿಸ್ಪರ್ಧಿಗಳ ಮೇಲೆ ಮೇಲುಗೈ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಸಮಯ ಪ್ರಜ್ಞೆ ಹಾಗೆ ಅನುಭವ ಇದನ್ನು ಸೂಕ್ತ ಸಮಯದಲ್ಲಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಆದರೆ ಈ ಸ್ಥಿರಾಸ್ತಿ ವ್ಯವಹಾರಗಳೇನಿದೆ ಅದನ್ನು ಸದ್ಯಕ್ಕೆ ದೂರ ಇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.